ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತ ಗೋವಿನ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇರುವಂಥದ್ದು. ಅನೇಕ ಪುರಾಣಗಳು ಗೋವಿನ ಬಗ್ಗೆ ಬಹಳ ವಿಸ್ತಾರವಾಗಿ ಆ ಗೋವಿನ ಮಹಿಮೆಯನ್ನು ತಿಳಿಸಿದ್ದಾವೆ. ನಿತ್ಯದಲ್ಲಿ ಒಂದು ಶ್ಲೋಕದ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಗೋಗ್ರಾಸ, ನಿತ್ಯದಲ್ಲಿ ಗೋವಿಗೆ ಗ್ರಾಸವನ್ನ ಕೊಟ್ಟು ನಾವು ಊಟವನ್ನ ಮಾಡಬೇಕು ಅಂತ ಶಾಸ್ತ್ರ ಇದೆ. ಕಾರಣ ಏನು ಅಂತ ಕೇಳಿದ್ರೆ ಮಹಾಭಾರತ ಹೇಳ್ತದೆ, ಅಷ್ಟೈಶ್ವರ್ಯಮಯೀ ಲಕ್ಷ್ಮಿ ಗೋಮಯೇ ವಸತೆ ಸದಾ ಚತ್ವಾರಃ ಸಾಗರ ಪೂರ್ಣಾಃ ತಸ್ಯ ಏವ ಪಯೋಧರಾಃ. ಬಹಳ ಸುಂದರವಾಗಿರುವಂತಹ ಮಾತು. ಅಷ್ಟಲಕ್ಷ್ಮಿಗಳಿದ್ದಾರೆ, ಲಕ್ಷ್ಮಿಯ ರೂಪಗಳು. ರಾಜ್ಯಲಕ್ಷ್ಮಿ, ವೀರಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಜ್ಞಾನಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ ಅಂತ ಹೇಳಿ 8 ರೂಪಗಳಿಂದ ನಾರಾಯಣಿ ಅಂದ್ರೆ ಭಗವಂತನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿ ಆಕಳಿನ ಗೋಮಯದಲ್ಲಿ, ಸಗಣಿಯಲ್ಲಿ ಯಾವಾಗಲೂ ಅವಳು ನೆಲೆಸಿರುವಂಥವಳು. ಲಕ್ಷ್ಮಿಯ ಪೂರ್ಣ ಸನ್ನಿಧಾನ ಗೋಮಯದಲ್ಲಿದೆ. ಅಷ್ಟೇ ಅಲ್ಲ, ಆ ಆಕಳಿನ ಕೆಚ್ಚಲಿನಲ್ಲಿ ಸಕಲ ತೀರ್ಥಗಳಿಂದ ತುಂಬಿದಂತಹ 4 ಸಮುದ್ರಗಳಿದ್ದಾವೆ. ಅಷ್ಟು ಪರಮ ಮಂಗಲಕರವಾಗಿರುವಂಥದ್ದು ಆ ಗೋಮಯ, ಗೋಮೂತ್ರ. ಅಷ್ಟೇ ಅಲ್ಲ, ಗೋವು ಅದು ಎಲ್ಲ ದೇವತೆಗಳ ಸನ್ನಿಧಾನ. ಕಾಮಂ ಕಾಮಧುಗೆ ದೃಕ್ಷ್ವಾ ಮಿತ್ರಾಯ ವರುಣಾಯ ಚ ಇಂದ್ರಿಯಾಶ್ವಿಭ್ಯಾಂ ಪೂಷ್ಣೆ ಪ್ರಜಾಭ್ಯಾಂ ಓಷಧಿಭ್ಯಃ. ನಮ್ಮೆಲ್ಲರ ಬಯಕೆಗಳನ್ನ ಪೂರ್ಣ ಮಾಡುವಂತಹ ಶಕ್ತಿ ಇರೋದು ಆ ಗೋವಿಗೆ. ಅಂಬಾ ಅಂತ ಕೂಗುತ್ತೆ. ಅಷ್ಟು ಭಗವಂತನ ವಿಶೇಷ ಸನ್ನಿಧಾನೋಪೇತವಾಗಿರುವಂಥದ್ದು ಅದು ಗೋಮಯ, ಗೋಮೂತ್ರ ಹಾಗೂ ಗೋವು. ಅದಕ್ಕೆ ಮಹಾಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ. ನಮಗೆ ಲಕ್ಷ್ಮಿಯ ಅನುಗ್ರಹ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು, ಸಂಪತ್ತು ಬೇಕು ಅಂತ ಅನ್ನೋಂಥವ್ರು ನಿತ್ಯದಲ್ಲಿ ಗೋಘ್ರಾಸವನ್ನ ಕೊಡಬೇಕು. ಗೋಮಯವನ್ನ ಮನೆಯಲ್ಲಿ ತಂದು ಪೂರ್ಣ ಮನೆಯನ್ನ ಶುದ್ಧೀಕರಣ ಮಾಡಬೇಕು. ಗೋಮಯ ಇಲ್ಲದೆ ಆ ಮನೆ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಪ್ತ ಸಾಗರಗಳು, ಅದರಲ್ಲೂ ಮುಖ್ಯವಾಗಿ 4 ಸಮುದ್ರಗಳೇನಿದ್ದಾವಲ್ಲ, ಚತ್ವಾರ ಸಾಗರ ಪೂರ್ಣಾಹ, ಅವು ಆ ಆಕಳಿನ ಕೆಚ್ಚಲಿನಲ್ಲಿರುವಂಥದ್ದು. ಹಾಗಾಗಿ ಆ ಆಕಳಿನ ಹಾಲು, ಅದರಲ್ಲೂ ವಿಶೇಷವಾಗಿ ಗೋಮೂತ್ರ, ಗೋಮಯ ನಮಗೆ ವಿಶೇಷವಾಗಿ ಸಂಪತ್ತನ್ನ ತಂದು ಕೊಡ್ತಾ ಇದೆ ಅಂತ ಹೇಳಿ ಮಹಾಭಾರತ ನಮಗೆ ಸಂದೇಶವನ್ನ ನೀಡುತ್ತಾ ಇದೆ.